ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಏನು ಅಂತಕ್ಕಂಥದ್ದು ಆಲ್ರೆಡಿ ನಮ್ಮೆಲ್ಲ ಮುಖಂಡರುಗಳು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರೂ ಗಮನಕ್ಕೆ ತಂದವ್ರೆ. ನಾನು ಪದೇ ಹೇಳಲಿಕ್ಕೆ ಹೋಗಲ್ಲ. 7ನೇ ತಾರೀಕು ಬಹುಶಃ ನೆಲಮಂಗಲ ತಾಲೂಕಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ JDS ಮತ್ತು BJP ಕಾರ್ಯಕರ್ತರೆಲ್ಲರೂ ಕೂಡ ಏನು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಗೆಲ್ಲಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಶ್ರಮ ಹಾಕಿದ್ರಿ. ಆ ಶ್ರಮದ ಪ್ರತಿಫಲವಾಗಿ ಇವತ್ತು ನಮಗೆ ಒಳ್ಳೆ ಪ್ರತಿಫಲ ಸಿಕ್ಕಿರೋದ್ರಿಂದ ಅದರದ ಒಂದು ಹಬ್ಬದ ವಾತಾವರಣನ ಭಾನುವಾರ ಸೃಷ್ಟಿ ಮಾಡ್ತಾಯಿದ್ದೀವಿ. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮುಖಂಡರು ಕೂಡ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ. ನಾನು ಇಷ್ಟೇ ಕೇಳೋದು, ಯಾರು ಕೂಡ ಕೆಲವು ಬೂತ್ ಮಟ್ಟದಲ್ಲಿ ಯಾರು ಸುಧಾಕರ್ ಅಂತಕ್ಕಂಥ ನೋಡಲಿಕ್ಕಾಗಿಲ್ಲ. ಕೆಲವು ಜನ ಸುಧಾಕರ್ ಯಾರು ಅಭ್ಯರ್ಥಿ ತಗೊಂಡು ನೋಡಲಿಲ್ಲ ಅಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆಲ್ಲರೂ ಕೂಡ ಓಟ್ ಹಾಕಿದ್ದೀರಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಮ್ಮ JDS ಮತ್ತು BJP ಕಾರ್ಯಕರ್ತರು, ಮುಖಂಡರುಗಳು, ಅಧ್ಯಕ್ಷರುಗಳು, ಮೋರ್ಚಾ ಅಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರುಗಳು ಎಲ್ಲರೂ ಯಾರ್ಯಾರು ಇದ್ದೀರಿ ಅವರು ಶ್ರಮ ಹಾಕಿ ನಮ್ಮ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಬರ್ಬೇಕು ಅಂತಕ್ಕಂಥದ್ದೇ ಕಾರ್ಯಕ್ರಮದ ಮೂಲ ಉದ್ದೇಶ. ಆದ ಕಾರಣ ನಾವು ಏನು ಎಷ್ಟು ಗಂಟೆ ಬರ್ತಾರೆ, ಹೇಗೆ ಆಗ್ತದೆ, ಯಾರ್ಯಾರು ಬರ್ತಾರೆ ಅಂತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು ಒಳ್ಕೊಂಡು ಹಲವಾರು ಮುಖಂಡರುಗಳು, ತಾಲೂಕು ಅಧ್ಯಕ್ಷರು ಕೂಡ ಮಾತಾಡೋರೆ. ಆದ ಕಾರಣ ಭಾನುವಾರ 11 ಗಂಟೆಗೆ ದಯಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಅವ್ರು ಕರ್ತಾರಂಥ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ನಾನು ಕೈ ಜೋಡಿಸಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ಯಾರ್ಯಾರು ಮುಖಂಡರುಗಳು ಹೋಬಳಿ ಮಟ್ಟದಲ್ಲಿದ್ದೀರಿ, ತಾಲೂಕು ಮಟ್ಟದಲ್ಲಿದ್ದೀರಿ, ತಾಲೂಕು ಮುಖಂಡರುಗಳು ಯಾರಿದ್ದೀರಿ ಅವರೆಲ್ಲರೂ ಕೂಡ ನಾವು ಬರೀ ಕೇವಲ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ನೀವು ಮತ ನೀಡಿ ಅಂತಕ್ಕಂಥದ್ದಲ್ಲ. ನಾವು ಪಾಂಪ್ಲೆಟ್ ಕೂಡ ಕೆಲವು ಮನೆ ಕೊಡಲಿಕ್ಕಾಗಲಿಲ್ಲ. ಅವ್ರು ಹೋಗಿ ಮನೆಗೂ ಪಾಂಪ್ಲೆಟ್ ಕೊಟ್ಟು ಇಲ್ಲ ನಾವು NDA ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪ ಅವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಈ ನೇತೃತ್ವದಲ್ಲಾಗಿರ್ತಕ್ಕಂಥ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅಂತೇಳಿ ಅವರೆಲ್ಲರೂ ಕೂಡ ಶ್ರಮ ಹಾಕೋರೆ. ನೀವೆಲ್ಲರೂ ಮಾಧ್ಯಮದವ್ರು ಕೇಳ್ತಾ ಇದ್ರಿ, ನೀವು ಒಬ್ಬರ ಪ್ರಚಾರ ಮಾಡಲಿಲ್ಲ ಅಂತೇಳಿ. ನಾವು ಮಾಧ್ಯಮದ ಮುಂದೆ ಬರಲಿಲ್ಲ. ತಳಮಟ್ಟದ ಕಾರ್ಯಕರ್ತನ ಮುಟ್ಟಂಥ ಕೆಲಸನ ವೇದಿಕೆ ಮೇಲಿರ್ತಕ್ಕಂಥ ಮಾಜಿ ಶಾಸಕರು, ತಾಲೂಕು ಅಧ್ಯಕ್ಷರುಗಳು, ಮುಖಂಡರುಗಳು, ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲರೂ ಕೂಡ ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿ ಜನಗಳಿಗೆ ಯಾವ ತಿಳಿಸ್ಬೇಕು ತಿಳಿಸಿದ್ದೀವಿ. ಆ ತಿಳಿ ಮುಖಾಂತರ ಜನಗಳು ನಮಗೆ ಅವತ್ತು ಹೆಚ್ಚಿನ ರೀತಿ ಮತ ಕೊಟ್ಟವ್ರು. ಆದ ಕಾರಣ ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಮತ್ತೊಮ್ಮೆ ನಾನು ಕೇಳೋದಿಷ್ಟೇ, ಬೂತ್ ಮಾಡ್ತಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಅವತ್ತು ನಿಮ್ಮ ಮನೆಗೆ ಏನೇ ಕೆಲಸ ಇದ್ದರೂ ಕೂಡ ಅವತ್ತೊಂದು ದಿವಸ ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮ ನಿಮ್ಮದು ಕಾರ್ಯಕ್ರಮ ಇದು ಕೇವಲ ಕಾರ್ಯಕ್ರಮ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರದ್ದಲ್ಲ. ಈ ಕಾರ್ಯಕ್ರಮ ತಾಲೂಕಲ್ಲಿರ್ತಕ್ಕಂಥ ಏನಾವತ್ತು 33,000 ಅತಿ ಹೆಚ್ಚು ಮತಗಳು ನೀಡಿದಿರಿ. ಅದ್ರ ಜೊತೆ 1.25 ಲಕ್ಷ ಮತಗಳನ್ನ ನಮ್ಮ NDA ಅಭ್ಯರ್ಥಿ ಕೊಟ್ಟಿದ್ರಿ. ಆದರೆ ನಿಮ್ಮೆಲ್ಲರೂ ಕೂಡ ಪ್ರತಿಶ್ರಮ ಐತೆ, ನಿಮ್ಮ ಶ್ರಮ ಐತೆ. ಆ ಶ್ರಮಕ್ಕೆ ಪ್ರತಿಫಲವ ನಾವು ನಿಮ್ಮೆಲ್ಲರೂ ಕೂಡ ಸುಧಾಕರ್ ಕಡೆಯಿಂದ ನಿಮಗೆ ಕೈ ಮುಗಿಸ್ಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಸುಧಾಕರ್ ಅಭಿನಂದನೆ ಸಲ್ಲಿಸೋದು ಮುಖಂಡರುಗಳಾದರೆ ಸುಧಾಕರ್ ಹೇಳಬೇಕು ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥ ತಿಳಿಸೋಕ್ಕೋಸ್ಕರ ಸುಧಾಕರ್ ಬರ್ತಾವ್ರೆ. ಆದ ಕಾರಣ ನಮ್ಮ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ, JDS ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಈ ಜವಾಬ್ದಾರಿಯನ್ನು ನೀವು ಬೂತ್ ಮಟ್ಟದಲ್ಲಿ ತಗೊಬೇಕು. ನೀವೆಲ್ಲರೂ ಕೂಡ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ತಲ್ಲಿ ನಾವೆಲ್ಲರೂ ಕೂಡ ಇಲ್ಲಿರತಕ್ಕಂಥವ್ರು ಕ್ಯಾಂಡಿಡೇಟ್ ಆಗಬೇಕಾಗಿರೋದ್ರಿಂದ ಆಯಾ ಹೋಬಳಿ ಒಳಗೆ ನೀವೆಲ್ಲರೂ ಕೂಡ ಶ್ರಮ ಹಾಕಿ. ನೀವೇನು ಜಾಸ್ತಿ ಹೇಳೋಂಗಿಲ್ಲ, ಬಟ್ ಯಾಕೆಂದರೆ ಆ ಕಾರ್ಯಕರ್ತರು ಕೆಲವು ಜನ ಫೋನ್ಗಳಿರಲ್ಲ, ಕೆಲವು ಜನ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ನೋಡಿರಲ್ಲ. ಆದ ಕಾರಣ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ಕರ್ಕೊಂಬರೋಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ. ಆದ ಕಾರಣ ಭಾನುವಾರ 11 ಗಂಟೆಗೆ ತಾಲೂಕಾದ್ಯಂತನೂ ಕೂಡ ಶೃಂಗಾರ ಮಾಡ್ತೀವಿ. ಎಲ್ಲ ಕಡೆ ಕೂಡ ಬಾಳೆಕಂತ ಕಟ್ತೀವಿ, ಹೂವಿನ ಅಲಂಕಾರ ಮಾಡ್ತೀವಿ. ಬರ್ತಕ್ಕಂಥ 10,000 ಜನಸಂಖ್ಯೆ ಕೂಡ ಊಟ ರೆಡಿ ಇರ್ತದೆ. ಇನ್ನೂ 10,000 ಜನಸಂಖ್ಯೆ ಬಂದರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲೇ ನಿಂತಿರ್ತೀವಿ. 10 20,000 ಜನಸಂಖ್ಯೆ ಬಂದರೂ ಕೂಡ ಅವರೆಲ್ಲರೂ ಕೂಡ ರೇಷನ್ ರೆಡಿ ಇರ್ತದೆ, ಊಟ ಮಾಡಾಕ್ತೀವಿ. ಅವ್ರನ್ನ ಪ್ರೀತಿಯಿಂದ ಕಳಿಸೋಂಥ ಕೆಲಸ ಈ ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಮಾಡಬೇಕು. ಈ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪ್ರತಿಯೊಬ್ಬನ ಪ್ರತಿಷ್ಠೆ ಪ್ರಶ್ನೆ. ಆದ ಕಾರಣ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತನ ಕರ್ಕೊಂಬರೋಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ.